ಲಕ್ಷ್ಮೀ ಹುಲಗಪ್ಪ ದಂಪತಿ ಮಗಳು ಸಿಂಧುಳನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟು ದುಡಿಯಲು ಬೆಂಗಳೂರಿಗೆ ಹೋಗಿದ್ದಾರೆ. ಗುರುವಾರ ರಾತ್ರಿ ಹೊಟ್ಟೆ ನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಸಿಂಧು ಅವರನ್ನ ಅವರ ಅಜ್ಜಿ ಗ್ರಾಮದ ಬಂಗಾಳಿ ವೈದ್ಯ ಉತ್ತಮ್ ಕುಮಾರ್ ಅವರ ಬಳಿಗೆ ಕರೆದುಕೊಂಡು ಹೋಗಿದ್ದಾರೆ. ಬಾಲಕಿಗೆ ಚುಚ್ಚುಮದ್ದು ಮತ್ತು ಮಾತ್ರೆ ನೀಡಿದ ವೈದ್ಯ ಬಾಲಕಿಯನ್ನು ಮನೆಗೆ ಕಳಿಸಿದ್ದಾರೆ. ನಕಲಿ ವೈದ್ಯ ನೀಡಿದ ಚುಚ್ಚುಮದ್ದಿನ ಅಡ್ಡ ಪರಿಣಾಮದಿಂದ ಅಮೀನ್ಗಢ ಗ್ರಾಮದ ಬಾಲಕಿ ಮೃತಪಟ್ಟಿದ್ದಾಳೆ. 9ನೇ ತರಗತಿ ಓದುತ್ತಿದ್ದ 15 ವರ್ಷದ ಸಿಂಧು ಮೃತ ಬಾಲಕಿ. ಮನೆಗೆ ಬಂದ ಬಾಲಕಿಯ ದೇಹದ ಮೇಲೆ ಗುಳ್ಳೆಗಳು ಕಾಣಿಸಿಕೊಂಡಿವೆ. ಹೊಟ್ಟೆ ನೋವು ಕಡಿಮೆಯಾಗಿದೆ ಅಂತ ಶುಕ್ರವಾರ ಬೆಳಿಗ್ಗೆ ಪರೀಕ್ಷೆ ಬರೆಯಲು ಹೋದ ಬಾಲಕಿ ಮತ್ತೆ ಅಸ್ವಸ್ಥಳಾಗಿ ಪರೀಕ್ಷೆ ಬರೆಯದೆ ಮನೆಗೆ ಮರಳಿ ಬಂದಿದ್ದಾಳೆ. ಆಗ ಅವಳನ್ನು ಕರೆದುಕೊಂಡು ಮಾನವೀಯ ಸಂಬಂಧಿಕರ ಮನೆಗೆ ಬಂದ ಅಜ್ಜಿ ಮನೆ ಪಕ್ಕದ ಖಾಸಗಿ ವೈದ್ಯರಿಗೆ ಚಿಕಿತ್ಸೆಗೆ ಹೋಗಿದ್ದಾರೆ. ಅಲ್ಲಿನ ವೈದ್ಯರು ಬಾಲಕಿ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ, ಹೀಗಾಗಿ ರಿಮ್ಸ್ಗೆ ಹೋಗುವಂತೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿರುವ ತಂದೆ ತಾಯಿ ಬಂದು ರಿಮ್ಸ್ಗೆ ಕರೆದುಕೊಂಡು ಹೋಗ್ತಾರೆ. ಈಗ ಚಿಕಿತ್ಸೆ ನೀಡಿ ಎಂದಾಗ ವೈದ್ಯರು ಗ್ಲೂಕೋಸ್ ಹಾಕಿ ಮನೆಗೆ ಕಳಿಸಿದ್ದಾರೆ. ಶನಿವಾರ ಬೆಳಿಗ್ಗೆ ತಂದೆ ತಾಯಿ ಮಾನವಿಗೆ ಬರುವಷ್ಟರಲ್ಲಿ ಬಾಲಕಿ ಸಿಂಧು ಮೃತಪಟ್ಟಿದ್ದಾಳೆ. ಬಾಲಕಿ ಶವವನ್ನು ಕವಿತಾಳದ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ತಂದ ಪಾಲಕರು ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದರು. ಈ ಕುರಿತು ಕವಿತಾಳ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಲೂಕಿನಲ್ಲಿ ಎಲ್ಲೆಂದರಲ್ಲಿ ತುಂಬಿದ್ದಾರೆ ನಕಲಿ ಬಂಗಾಲಿ ವೈದ್ಯರು. 10ನೇ ತರಗತಿ ಮುಗಿಯದಿದ್ರೂ ಪ್ರಾಕ್ಟೀಸ್ ಬಲು ಜೋರು. ಗ್ರಾಮೀಣರ ಜೀವ ಹಿಂಡ್ತಿದ್ದಾರೆ. ಇವರನ್ನು ಕೇಳುವವರು ಯಾರು? ಎಸ್, ವಾಸದ ನಿವಾಸವೇ ಇವರ ಕ್ಲಿನಿಕ್. ನೆಲದ ಮೇಲೆ ಬಿದ್ದಿರುತ್ತವೆ ಮೆಡಿಷನ್. ಪಟ್ಟಣದಲ್ಲಿರುವ ಬಂಗಾಲಿ ನಕಲಿ ವೈದ್ಯರ ಬೆನ್ನು ಹತ್ತಿದ ಪತ್ರಿಕೆ ವಿಷಯ ಹುಡುಕುತ್ತಾ ಹೋದಂತೆ ತಾಲೂಕಿನ ಹಳ್ಳಿಯಲ್ಲಿ ಎಲ್ಲೆಂದರಲ್ಲಿ ಬಂಗಾಲಿ ನಕಲಿ ವೈದ್ಯರು ಹರಡಿಕೊಂಡಿದ್ದಾರೆ. ಇವರು ಯಾವ ಶಾಲೆಯಲ್ಲಿಯೂ ವೈದ್ಯಕೀಯ ಕಲ್ತಿಲ್ಲ. ಚೆನ್ನಾಗಿ 10ನೇ ತರಗತಿಯನ್ನು ಕೂಡ ಪಾಸ್ ಮಾಡದೆ ಕೆಲವರು ಭರ್ಜರಿಯಾಗಿ ಪ್ರಾಕ್ಟೀಸ್ ನಡೆದಿದ್ದಾರೆ ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಆದರೂ ಸತ್ಯ. ಆದರೆ ಆರೋಗ್ಯ ಇಲಾಖೆ ಮಾತ್ರ ಇದ್ಯಾವುದು ತನಗೆ ಸಂಬಂಧವೇ ಇಲ್ಲವೆಂಬಂತೆ ಮೌನ ವಹಿಸಿರುವುದು ಕಂಡ್ರೆ ಬಡವರ ಜೀವ ಜೊತೆಗೆ ಆಟ ಆಡ್ತಿದೆಯಾ ಎನ್ನುವ ಸಂಶಯಗಳು ಮೂಡ್ತವೆ. ಪೂಲಬಾವಿಯಲ್ಲಿದ್ದಾನೆ. 10ನೇ ತರಗತಿ ಮುಗಿಸಿ ಪ್ರಾಕ್ಟೀಸ್ ಶುರು ಮಾಡಿದ್ದಾನೆ. ತಾಲೂಕಿನ ಪೂಲಬಾವಿ ಗ್ರಾಮದಲ್ಲಿ 10ನೇ ತರಗತಿ ಮುಗಿಯುತ್ತಾನೆ. ವೈದ್ಯನಾಗಿದ್ದಾನೆ ಮೃತ್ಯುಂಜಯ. ಈತನು ಬಂಗಾಲಿಯಾಗಿದ್ದು 10ನೇ ತರಗತಿಯೇ ಹೇಗೆ ಚಿಕಿತ್ಸೆ ಕೊಡ್ತೀಯ ಎಂದರೆ ನಾನು ಎಲ್ಲ ಕಲ್ತಿದ್ದೇನೆ ಎಂತಾನೆ. ಎಲ್ಲಿ ಕಲಿತಿ ಅಂತ ಹೇಳಿದ್ರೆ ಸಿಂಧನೂರಿನ ಯಾವುದೋ ಒಂದು ಆಸ್ಪತ್ರೆಯ ಹೆಸರು ಹೇಳ್ತಾನೆ. ಈತ ಕಲಿತಿದ್ದು 9ನೇ ತರಗತಿ. ಆದರೂ MBS ಡಾಕ್ಟರ್ ಅಂತ ಎಲ್ಲ ನಮೂನೆ ಚಿಕಿತ್ಸೆ ನೀಡ್ತಾನಂತೆ. ಸಣ್ಣ ಪುಟ್ಟ ಕಾಯಿಲೆಗಳಿಗೆ 150ರಿಂದ 200 ತೆಗೆದುಕೊಳ್ತಾನಂತೆ. ಡ್ರಿಪ್ ಹಾಕಿದ್ರೆ 500 ಪಡಿತಾನಂತೆ. ಪಟ್ಟಣದಲ್ಲಿ ಪ್ರಾಕ್ಟೀಸ್ ಮಾಡುವ ನುರಿತ ವೈದ್ಯರು ಸಹ ಈತನನ್ನು ಫೀಸು ತೆಗೆದುಕೊಳ್ತಾರೋ ಇಲ್ಲ ತಿಳಿದು. ಈತ ಮಾತ್ರ ಫೀಸು ಜಬರ್ದಸ್ತ್ ತೆಗೆದುಕೊಳ್ತಾನೆ. ಈತನು ಮನೆಯಲ್ಲಿ ಔಷಧಿಗಳನ್ನು ಎಲ್ಲೆಂದರಲ್ಲಿ ಹಾಕಿದ್ದಾನೆ. ಅವುಗಳನ್ನು ರೋಗಿಗಳಿಗೆ ನೀಡ್ತಾನೆ. ಇನ್ನು ಭಯಾನಕವೆಂದರೆ ಕೆಲ ನಕಲಿ ವೈದ್ಯರು ಆಪರೇಷನ್ ಮಾಡ್ತಾರೆ ಎನ್ನುವ ಮಾತುಗಳು ಕೇಳಿ ಬರ್ತಿವೆ. ಒಟ್ಟಾರೆಯಾಗಿ ತಾಲೂಕಿನಲ್ಲಿ ಬಂಗಾಲಿ ನಕಲಿ ವೈದ್ಯರು ಹೆಚ್ಚು ಪ್ರಾಕ್ಟೀಸ್ ನಡೆಸ್ತಾ ಇದ್ದು ಗ್ರಾಮೀಣ ಜನರು ಜೀವನ ಜೊತೆಗೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾರೆ. ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳೋದು ಯಾವಾಗ?